Hi, hello everyone. So today continue the class arithmetic progressions. ಕಳೆದ ವಿಡಿಯೋದಲ್ಲಿ 301 ಹಾಗೂ 150 ಇದು ಪ್ರಾಬ್ಲಮ್ನ ಹೇಳಿದ್ದೆ. ಅದರ ನೆಕ್ಸ್ಟ್ ಕಂಟಿನ್ಯೂಯಸ್ಲಿ 5.2 ಎಕ್ಸಸೈಸಲ್ಲಿ 3 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ಕಂಪ್ಲೀಟೆಡ್ 3 ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಫೋರ್ತ್ ಒಂದು ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎ ವ್ಯಾಲ್ಯೂ ಪ್ರಾಬ್ಲಮ್ ನಂಬರ್ 4 a ವ್ಯಾಲ್ಯೂ ಮೈನಸ್ 18.9 ಇದೆ. ಸೊ ಡಿ ವ್ಯಾಲ್ಯೂ 2.5 ಇದೆ. ಎನ್ ವ್ಯಾಲ್ಯೂ ನಾಟ್ ಗಿವನ್. ಎನ್ ಇಸ್ ಈಕ್ವಲ್ ಟು 3.6 ಇದೆ ನೋಡಿ. ಕ್ಲಿಯರಾ? ಸೊ ಎಂತ್ ಟರ್ಮನ್ನು ಫೈಂಡ್ ಮಾಡೋದು ಹೇಳ್ತಾ ಇದ್ದೀನಿ. ಇಲ್ಲಿ ಮಿಸ್ಸಿಂಗ್ ಆಗಿರೋದು ಎನ್. ಸೊ ಎ ಎನ್ ಫಾರ್ಮುಲಾ ಅಥವಾ ಟಿ ಎನ್ ಫಾರ್ಮುಲಾ ಬಳಕೆ ಮಾಡಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ತಗೊಳ್ಳಿ. ಎ ಎನ್ ವ್ಯಾಲ್ಯೂ 3.6 ಇದೆ. ಸೊ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ 18.9 ಮೈನಸ್ 18.9 ಪ್ಲಸ್ ಎನ್ ವ್ಯಾಲ್ಯೂ ನಾಟ್ ಗಿವನ್ ಎನ್ ಮೈನಸ್ 1 ಹಾಗೆ ಬರ್ಕೊಡಿ. ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2.5 ಅಂತ. ಅರ್ಥ ಆಯ್ತಾ? ಈಗ 3.6 ಇದೆಯಲ್ಲ, ಇದನ್ನು ಎಡಗಡೆ ಹೇಗಿದೆ ಹಾಗೆ ಕಂಟಿನ್ಯೂ ಮಾಡಿಕೊಳ್ಳಿ. ನೆಕ್ಸ್ಟು ಏನ ಈ ಕಡೆ ತೊಗೊಂಬನ್ನಿ, ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಟ್ರಾನ್ಸ್ಫರ್ ಮಾಡಿ ರೈಟಿಂದ ಲೆಫ್ಟಿಗೆ. 18.9 ಆಗುತ್ತೆ. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 2.5 ಅಂತ ನೋಡಿ. ಸೊ ಈಗ ಈ ಎರಡನ್ನು ಹ್ಯಾಡ್ ಮಾಡಿ 18.9ಗೆ 3.6ನ ಹ್ಯಾಡ್ ಮಾಡಿಕೊಡಿ. ಆ್ಯಡ್ ಮಾಡಿದರೆ 18 3 21 1 22 22.5 ಆಗುತ್ತೆ. 22.5 ಈಸ್ ಈಕ್ವಲ್ ಟು, ಸೊ ಈ ಕಡೆ 2.5 ಇದೆಯಲ್ಲ, ಇಟ್ ಕಮ್ಸ್ ಟು ಡಿನಾಮಿನೇಟರ್. ಇದು ಕೋಎಫಿಷಿಯೆಂಟ್ ಅಂತ ತೀರ್ಮಾನ ಮಾಡ್ತೀವಿ, ಸಹಗುಣಕ ಆಗುತ್ತೆ. ಇದನ್ನು ಛೇದಕ್ಕೆ ತಗೊಂಬನ್ನಿ. 2.5 ಆಯಿತು. ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಇದ್ರಾಗಿರೋ ಬ್ರ್ಯಾಕೆಟು ರಿಮೂವ್ ಆಗುತ್ತೆ ಈಗ. ಸರಿನಾ? ಅರ್ಥ ಆಗ್ತಿದೆಯಾ? ಸೊ ಈಗ ನೀವೇನು ಮಾಡಬೇಕು, ಡಿವೈಡ್ ಮಾಡ್ಕೊಳ್ಳೋಣ. ಸೊ 25 8 200, 25 9 225 ನೋಡಿ. ಎರಡು ಕಡೆ ಪಾಯಿಂಟ್ಸ್ ಇದೆ, ಈಸಿಯಾಗಿ ಡಿವೈಡ್ ಮಾಡ್ಬೋದು. 9 ಬರುತ್ತೆ. ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಬೋದು. 22.5 ಡಿವೈಡೆಡ್ ಬೈ 2.5 ಎರಡೂ ಕಡೆ ಅಂದರೆ ಬೋತ್ ಸೈಡ್ 10ಇಂದ ಮಲ್ಟಿಪಲ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 10ಇಂದ ಮಲ್ಟಿಪಲ್ ಮಾಡಿಕೊಂಡ್ರೆ ಇದು 225 ಆಗುತ್ತೆ. ಈ ಕಡೆ ಅದು 25 ಆಗುತ್ತೆ. 25 9 25 9 225 ಆಗುತ್ತೆ. ಹಾಗೂ ಕೂಡ ನೀವು ಪ್ರಯತ್ನನ ಮಾಡಬಹುದು. ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ಈಗ ನೀವೇನು ಮಾಡಬೇಕು, ಈಗ 9 ಹಾಗೆ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಎನ್ ಮೈನಸ್ 1 ತಗೊಳ್ಳಿ. ಒಂದನೇ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಹಾಗೇನಾಗುತ್ತೆ, 9 ಪ್ಲಸ್ 1 ಆಗುತ್ತೆ. 9 ಪ್ಲಸ್ 1 ಈಸ್ ಈಕ್ವಲ್ ಟು ಎನ್ ಆಯಿತು. ಎನ್ ವ್ಯಾಲ್ಯೂ 10 ಆಯಿತು. ಡೌಟ್ಸ್ ಇದೆಯಾ? ಅರ್ಥ ಆಯಿತಾ? ಓಕೆನಾ? ಓಕೆ. ನೆಕ್ಸ್ಟ್ ಇದರಲ್ಲಿ 5th ಪ್ರಾಬ್ಲಮ್. 5.2 ಎಕ್ಸಸೈಸಲ್ಲಿ 5 ಪ್ರಾಬ್ಲಮ್ ಇತ್ತು. ಇದನ್ನು ಕಂಪ್ಲೀಟ್ ಮಾಡಿದರೆ 5 ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಕ್ವಶನ್ ನಂಬರ್ 5 ಅನ್ನೋದು. ಓಕೆನಾ? ಅದರಲ್ಲಿ ಎ ವ್ಯಾಲ್ಯೂ 3.5. ಇದು CBSE ಸಿಲೆಬಸ್ಸು. ಸರ್ ಕ್ಲಿಯರಾ? ಸೊ ICSE ಸಿಲೆಬಸ್ಸಲ್ಲೂ ಕೂಡ ಈ ಥರದ್ದು ಪ್ರಾಬ್ಲಮ್ಸ್ ಇದೆ. ಸೊ ಅವರು ಕೂಡ ಇದನ್ನು ಟ್ರೈ ಮಾಡಬಹುದು. ಡಿ ವ್ಯಾಲ್ಯೂ 0 ಇದೆ. ಎನ್ ವ್ಯಾಲ್ಯೂ 105 ಇದೆ. ಎ ಎನ್ನು ವಾಟ್ ಅಂತ ಕೇಳಿದ್ದಾನೆ. ಎನ್ ಗೊತ್ತಿಲ್ಲ. ಈಗ ಇಲ್ಲಿ ಎನ್ನನ್ನು ಮಿಸ್ ಮಾಡ್ತೀವಿ. ಈಗ ಕ್ಲಿಯರ್ ಆಯಿತಾ? ಸೊ ಈಗ ಎ ವ್ಯಾಲ್ಯೂ ತಗೊಳ್ಳಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾನ ಬಳಕೆ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ಈಗ ಎನ್ ಜಾಗದಲ್ಲಿ ಗೊತ್ತಿಲ್ಲ, ಹಾಗೆ ಕಂಟಿನ್ಯೂ ಮಾಡಿ. ಎ ವ್ಯಾಲ್ಯೂ 3.5 ಬರೀರಿ. ಪ್ಲಸ್ ಎನ್ ವ್ಯಾಲ್ಯೂನ 105 ಕೊಟ್ಟಿದ್ದಾನೆ, ಮೈನಸ್ 1 ಮಾಡಿ. ಡಿ ವ್ಯಾಲ್ಯೂ 0 ಇದೆ. ಸೊ ಎನ್ ಇಸ್ ಈಕ್ವಲ್ ಟು 3.5 ಹಾಗೆ ಬರೀರಿ. ಪ್ಲಸ್ ಇದರಲ್ಲಿ 1 ಲೆಸ್ ಮಾಡಿ. 105ರಲ್ಲಿ
ಒಂದನ್ನು ಕಳೀರಿ. 105ರಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ? 104 ಬರುತ್ತೆ. ಓಕೆನಾ? ಇಂಟು 0. ಕ್ಲಿಯರ್ ಆಯಿತಾ? ಈಗ 104 ಇಂಟು 0 ಆಗುತ್ತೆ. ಸೊ 3.5 ಆಯಿತು AN. ಸೊ ನೋಡಿ 0ಇಂದ 8 ಮಾಡಿ 0 ಇಂದ 10 0. ಅರ್ಥ ಆಗ್ತಿದೆಯಾ? ಹೌದಾ? ಹಾಗೆ 104 ಇಂಟು 0 ಆನ್ಸರ್ 0ನೇ. ನಿಮ್ಗೊಂದು ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆನಾ? ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಆ್ಯಡ್ ಮಾಡಬೇಕಾದ್ರೆ 3.5ಗೆ 0 ಆ್ಯಡ್ ಮಾಡಿ 3.5 ಅಲ್ಲಿಗೆ AN ವ್ಯಾಲ್ಯೂ 3.5 ಆಯಿತು. ಅಂದರೆ ಅರ್ಥ ಇಷ್ಟೇ. A ಪ್ಲಸ್ 0 ತಗೊಳ್ಳಿ 0, B ಪ್ಲಸ್ 0 ತಗೊಳ್ಳಿ 0ನೇ. ಕ್ಲಿಯರಾ? ಹಾಗೆಯೇ 3.5 ಪ್ಲಸ್ 0 ತಗೊಂಡ್ರೆ ಇಲ್ಲಿ ಬಿನೇ, ಎನೇ. ಇದು A ಪ್ಲಸ್ 0 ತಗೊಳ್ಳಿ A, B ಪ್ಲಸ್ 0 ತಗೊಳ್ಳಿ B, 3.5 ಪ್ಲಸ್ 0 ತಗೊಳ್ಳಿ 3.5 ಬಂದಿದೆ. ಡೌಟ್ಸ್ ಇದೆಯಾ? ಅರ್ಥ ಆಗ್ತಿದೆಯಾ? ಅಲ್ಲ, ನಾನು 0 ಹೇಳಿದೆ, ಅದಾ ಮಿಸ್ ಮಾಡಿದೆ. ಓಕೆನಾ? ಈ ಕಡೆ ಗಮನ ಕೊಡಿ. ನೆಕ್ಸ್ಟು 3.5ಗೆ 0 ಕೊಟ್ಟಿದ್ದೀನಿ. AN ವ್ಯಾಲ್ಯೂ 3.5 ಇದೆ. ನಿಮ್ಮ ಆನ್ಸರ್ನ ಹಿಂದೆ ಚೆಕ್ ಮಾಡ್ಕೋಬೋದು. ಓಕೆನಾ? ಅರ್ಥ ಆಯ್ತಾ? ಓಕೆನಾ? ನೋಡಿ, ಈಗ ಇದರಲ್ಲಿ ನೆಕ್ಸ್ಟು SN ಫಾರ್ಮುಲಾಗೆ ಹೋಗ್ತೀನಿ. SN ಫಾರ್ಮುಲಾದಲ್ಲಿ ಈ ಥರ ಬರುತ್ತೆ, ಅಂದರೆ ಸಮ್. ಈಗ ಉದಾಹರಣೆಗೆ SN ಫಾರ್ಮುಲಾ ಬರಿತೀನಿ ಇಲ್ಲಿ. SN ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು D. ಈ ಫಾರ್ಮುಲಾದ ಮೇಲೆ ಲೆಕ್ಕನ ಬಿಡಿಸೋದನ್ನು ಹೇಳ್ಕೊಡ್ತೇನೆ. ನೆಕ್ಸ್ಟ್ ಇದೇ ಅಭ್ಯಾಸದಲ್ಲಿ ಇನ್ನೂ ಅನೇಕ ಲೆಕ್ಕಗಳಿದೆ, ಅದೆಲ್ಲವನ್ನು ಕೂಡ ಬಿಡಿಸೋ ಪ್ರಯತ್ನ ಮಾಡ್ತೇನೆ. ಸರಿನಾ? ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯಿತಾ? ಆದಷ್ಟು 10th ಮಕ್ಕಳು ಈ ಕಡೆ ಗಮನ ಕೊಟ್ಟು ಈ ಚಾಪ್ಟರ್ನ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಅಭ್ಯಾಸ ಮಾಡ್ಕೊಳ್ಳಿ. ಹೌದಾ? ಉತ್ತಮ ಅಂಕನ ಪಡ್ಕೊಳೋಂತಾಗಲಿ. ಹೌದಾ? ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ SNನಲ್ಲಿ. SN ಈಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ L ಅಂತ ಬರುತ್ತೆ. ಇಲ್ಲಿ L ಅಂದರೆ ಕಡೆಯ ಪದ. L ಈಸ್ ಈಕ್ವಲ್ ಟು AN ಅಂತಲೂ ಕೂಡ ಕರಿತೇವೆ. ಇದು ICSEನವರು TN ಅಂತಲೂ ಮಾಡ್ಕೋಬೋದು. ಇದು ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ, ಡೀಟೇಲಾಗಿ ತಿಳಿಸ್ತಾ ಹೋಗ್ತೇನೆ. ವೀಕ್ಷಕ ಮಿತ್ರರಿಗೆ ನನ್ನ ಮನವಿ, ಆದಷ್ಟು ವಿಡಿಯೋನ 10th ಮಕ್ಕಳಿಗೆ ಶೇರ್ ಮಾಡಿ. ಅವರು 10th ಸ್ಟ್ಯಾಂಡರ್ಡಲ್ಲಿ ಅವ್ರಿಗೆ ಎಕ್ಸಾಮ್ಗೆ ಈ ಪ್ರಾಬ್ಲಮ್ಗಳು ಸಹಾಯ ಆಗುತ್ತೆ. ಹಾಗಾಗಿ ನೀವು ದಯಮಾಡಿ ಎಲ್ಲರಿಗೂ ಈ ವಿಡಿಯೋಸ್ಗಳನ್ನು, AN ಚಾಪ್ಟರ್ದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ವ್ಯೂವರ್ಸ್. ಥ್ಯಾಂಕ್ ಯು.